ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಲಾಸ್ಟ್ 2-3 ದಿನದಿಂದ ನಿಮ್ಮ ಫ್ಯಾಮಿಲಿ ಬ್ಲಾಗ್ಸ್, ಮನಿ ವಾಸ್ತುಶಾಂತಿ, ಅಮಿತಣ್ಣ ಬರ್ತಡೇ, ಈ ಎಲ್ಲಾ ಬ್ಲಾಗ್ಸ್ ಅನ್ನ ನೋಡಿ ಫುಲ್ ಎಂಜಾಯ್ ಮಾಡಕತ್ತೀರಿ. ಫುಲ್ ನಿಮ್ ಪ್ರೀತಿ, ಬ್ಲೆಸ್ಸಿಂಗ್, ಸಪೋರ್ಟ್ ಎಲ್ಲಾನು ಶೇರ್ ಮಾಡಕತ್ತೀರಿ. ಬಹಳಷ್ಟು ಜನ ಮನಿ ತೋರಿಸ್ರಿ, ಹೋಮ್ ಟೂರ್ ಮಾಡಿಸ್ರಿ, ಮನಿ ಹೆಂಗಾಗೈತಿ ನಮಗೂ ನೋಡೋದೈತಿ ಅಂತ ಬಹಳ ಜನ ಹೇಳಕತ್ತಿದ್ರಿ. ಹಿಂಗಾಗಿ ಇವತ್ತಿನ ವಿಡಿಯೋ ಒಳಗ ಅಮಿತಣ್ಣ ಮತ್ತು ಸರಿತಾ ಮಾಮಿಯವರ ಡ್ರೀಮ್ ಹೌಸ್ ಟೂರ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡಕತ್ತೀನಿ. ಬಹಳಷ್ಟು ಜನರಿಗೆ ಮನಿ ಕಟ್ಟುವಾಗ ಹೆಂಗ್ ಕಟ್ಬೇಕು, ಏನ್ ಮಾಡ್ಬೇಕು, ಯಾವ ಪ್ಲೇಸ್ ಎಲ್ಲಿಗಿರ್ಬೇಕು, ಈ ರೀತಿ ಎಲ್ಲ ಕನ್ಫ್ಯೂಷನ್ಸ್ ಇರ್ತೈತಿ. ಸೊ ನಿಮಗೆ ಈ ಮನಿ ನೋಡಿ ಕೆಲವೊಂದು ಐಡಿಯಾಸ್ ಸಿಗ್ಬೋದು, ಕೆಲವೊಂದು ಕನ್ಫ್ಯೂಷನ್ ಇದ್ರೆ ಅವನು ದೂರ ಆಗ್ಬೋದು. ಪ್ಲಸ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಈ ಮನಿ ಹೆಂಗೈತಿ ಅದನ್ನ ನೋಡೋದೈತಿ. ಸೊ ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ದಂಗೆ ಆಯ್ತು ಅಂತ ಇವತ್ತಿನ ಹೋಮ್ ಟೂರ್ ನಾನು ಮಾಡಕತ್ತೀನಿ. ಸೊ ದಿಸ್ ಇಸ್ ಅ ಎಂಟ್ರೆನ್ಸ್. ನಾವೀಗ ಸದ್ಯ ಹೊರಗೆ ನಿಂತೇನಿ. ಇದು ಎಂಟ್ರೆನ್ಸ್ ಐತಿ. ಫುಲ್ ಹೊರಗಿನ ಸೈಡ್ ನೀವೆಲ್ಲ ನೋಡ್ಬೋದು. ಕಂಪ್ಲೀಟ್ ವುಡನ್ ಅದನ್ನ ಎಲ್ಲ ಮಾಡ್ಸಾರು. ಡೋರ್ ಅದು ಎಲ್ಲ ವುಡನ್ ಐತಿ. ನನಗೆ ಎಲ್ಲಕ್ಕಿಂತ ಬಂದ ತಕ್ಷಣ ಭಾಳ ಅಂದ್ರೆ ಭಾಳ ಲೈಕ್ ಆಗಿತ್ತು ಏನಂದ್ರ ದಿಸ್ ಈಸ್ ಬಾಯಿಕಟ್ಟಿ. ಸೊ ಎಸ್, ಅಮಿತಣ್ಣ ಅವರ ಸರ್ನೇಮ್ ಬಾಯಿಕಟ್ಟಿ ಐತಿ. ಅವ್ರ ಸರ್ನೇಮ್ ಅದ ಇಲ್ಲಿ ಈ ರೀತಿ ಲೆಟರ್ಸ್ ಒಂದು ವುಡನ್ ಆರ್ಟ್ ಅನ್ನ ಅವ್ರು ಮಾಡ್ಸಾರು. ಇಲ್ಲಿ ಒಂದ್ ಸ್ವಲ್ಪ ಲೈಟ್ ಬಿಟ್ಟಾರು. ಸೊ ಇದರಿಂದ ಏನಾಗ್ತೈತಿ ಅಂದ್ರೆ ಬಂದ ತಕ್ಷಣ ಒಂದು ಈ ರೀತಿ ಇಂಪ್ರೆಷನ್ ಬೀಳ್ತೈತಲ್ಲ, ಅಪ್ಪ ಯಾವ್ದು ಮಸ್ತ್ ಫ್ಯಾಮಿಲಿ ಐತಿ ಅನ್ನೋರ್ಗಟ್ಲೆ ಈ ರೀತಿ ಒಂದು ಮೈಂಡ್ ಸೆಟ್ ನಮ್ಗೆ ಆಲ್ರೆಡಿ ರೆಡಿ ಆಗ್ತೈತಿ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಕತ್ತೀನಿ. ಸೊ ನನಗೆ ಈ ಐಡಿಯಾ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಪ್ಲಸ್ ಗಣೇಶ್ ಜಿ, ನಾವು ಯಾವ ಕಾರ್ಯ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗಣಪತಿ ಯಾವಾಗ್ಲೂ ವಂದನೆ ಮಾಡಿ ಎಲ್ಲ ಚಲೋ ಆಗ್ಲಿ ಅಂತ ಅನ್ಕೋತೀವಿ. ಸೊ ನನಗೆ ಇದು ಬಂದ ತಕ್ಷಣ ಒಂದು ಈ ಏನ್ ಆರ್ಟ್ ಮಾಡ್ಸಾರಲ್ಲ ಒಂದು ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಸೊ ಹೊರಗಡೆ ಎಷ್ಟು ಮಸ್ತ್ ಐತಿ, ಒಳಗೆ ಮಸ್ತ್ ಇರ್ಬೋದಲ್ಲ. ಸೊ ಚಲೋ ನೋಡೋಣ. ಹೊರಗೆ ಎಂಟ್ರೆನ್ಸ್ಗನ ನೀವು ಒಂದು ಮಸ್ತ್ ಯುನೀಕ್ ಡೋರ್ ನೋಡ್ಬೋದು. ದ್ಯಾಟ್ ಈಸ್ ಅ ಸೇಫ್ಟಿ ಡೋರ್. ಸೇಫ್ಟಿ ಡೋರ್ನು ಫುಲ್ ಡಿಸೈನ್ ಡೋರ್ ಐತಿ. ಸೊ ಹಿಂಗಾಗಿ ನಂಗೆ ಭಾಳ ಲೈಕ್ ಆಯ್ತು. ಬಿಕಾಸ್ ಅದರಿಂದ ಹೊರಗಿಂದ ಮನಿದ್ ಲುಕ್ ಐತಲ್ಲ ಅದು ಭಾಳ ಮಸ್ತ್ ಕಾಣಿಸಾಕತ್ತಿತ್ತು. ಸೈಡ್ಕನ ಇಂಟರ್ಕಾಮ್ ನೋಡ್ಬೋದು. ಅದರ ಕೆಳಗನ ಶೂ ರ್ಯಾಕ್ನು ಮಾಡ್ಸಾರು. ಮನಿ ಒಳಗೆ ಎಂಟರ್ ಮಾಡಿದ ತಕ್ಷಣ ಒಂದು ಸ್ಮಾಲ್ ವಾಕಿನ್ ಪ್ಯಾಸೇಜ್ ಬರ್ತೈತಿ. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಒಂದು ಥೀಮ್ ಇಟ್ಕೊಂಡು ಹೋಗೋದು. ಈ ಮನಿ ಒಳಗೆ ನಾನು ಮುಂದೆ ನಿಮಗೆಲ್ಲ ತೋರಿಸ್ಕೋತಾ ಹೋಗ್ತೀನಿ. ಜಾಸ್ತಿಯಾಗಿ ನಿಮಗೆ ವುಡನ್ ಥೀಮನ್ನ ಕಾಣ್ಬೋದು. ಬಿಕಾಸ್ ಅವರು ವುಡನ್ ಥೀಮ್ ಇಟ್ಕೊಂಡು ಅದ್ರ ಪ್ರಕಾರನ ಮನಿನ ಡೆಕೋರೇಟ್ ಮಾಡೋರು. ನಮಗೆ ಮನಿ ಒಳಗೆ ಎಷ್ಟು ಸ್ಟೋರೇಜ್ ಆದರೂ ಸಾಕಂಗಿಲ್ಲ. ಬಟ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ವಸ್ತುಗಳು ಸ್ಟೋರ್ ಮಾಡೋದ್ರ ಜೊತೆ ಮನಿ ಲುಕ್ನು ಮೇಂಟೈನ್ ಆಗಬೇಕು. ಸೊ ಅಲ್ಲಿ ವಾಕಿನ್ ಒಳಗನ ಸ್ಮಾಲ್ ಒಂದು ನಿಮಗೆ ವುಡನದೆಲ್ಲ ಡ್ರಾವರ್ಸ್ ಕಾಣಿಸ್ತಾವು. ಸೊ ದ್ಯಾಟ್ ಅದು ಕಾಣಕ್ಕೂ ಚಂದ ಅನಿಸ್ತತಿ. ಪ್ಲಸ್ ನಮ್ಗೇನು ಸಾಮಾನು ಸ್ಟೋರ್ ಮಾಡೋದೈತಿ ಅದು ಎಲ್ಲ ಸ್ಟೋರ್ ಆಗ್ತೈತಿ. ಪ್ಲಸ್ ಇನ್ನೂ ಒಂದು ವುಡನ್ ಜೊತೆ ಮೇಂಟೈನ್ ಮಾಡ್ಯಾರಂದ್ರೆ ಆ್ಯಂಟಿಕ್ ಪೀಸಸ್, ಯುನೀಕ್ ಆ್ಯಂಟಿಕ್ ಪೀಸಸ್ ಮನಿ ಒಳಗೆ ಅಲ್ಲಿ ಡೆಕೋರೇಟ್ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಮಸ್ತ್ ಒಂದು ಕ್ಲಾಸಿ ಲುಕ್ ಬರ್ತೈತಿ. ನನಗಂತೂ ಪರ್ಸ್ನಲಿ ಆ್ಯಂಟಿಕ್ ಪೀಸಸ್ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತಾವು. ಆಮೇಲೆ ವಾಕಿನ್ ಪ್ಯಾಸೇಜ್ ಒಳಗಿಂದ ಎಂಟರ್ ಮಾಡಿದ ತಕ್ಷಣ ಮೇನ್ ಪಾರ್ಟ್ ಮನಿದು ಹಾಲ್ ಎಷ್ಟು ದೊಡ್ಡದು ಅನಿಸ್ತೈತಲ್ಲ, ಎಷ್ಟು ದೊಡ್ಡದು ಇರ್ತೈತಲ್ಲ ಅಷ್ಟು ಮನಿಗೊಂದು ವಿಶಾಲತೆ ಅನಿಸ್ತೈತಿ. ಒಂದು ಮನಿ ನೋಡಕ್ಕೆ ಸ್ಪೇಷಿಯಸ್ ಅನಿಸ್ತೈತಿ. ಅಷ್ಟು ಮನಸ್ಸು ಒಂಥರ ಪ್ರಸನ್ನ ಅನಿಸ್ತೈತಿ. ಸೊ ಇವ್ರದ್ದು ಮನಿದು ಹಾಲ್ ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ದಟ್ ಈಸ್ ದ ವೆರಿ ಗುಡ್ ಥಿಂಗ್. ಆಮೇಲೆ ನಾನು ವಾಸ್ತುಶಾಂತಿ ಆದ ತಕ್ಷಣ ಇಮಿಡಿಯೇಟ್ಲಿ ಬ್ಲಾಗ್ ಮಾಡಕತ್ತೀನಿ. ಹೀಗಾಗಿ ಒಂದು ಸ್ವಲ್ಪ ಸ್ಮಾಲ್ ಸೆಟಪ್ಸ್ ಅದು ಹಂಗೆ ಬಾಕಿ ಅದಾವು. ಬಟ್ ನಾನು ಹೋಗಿ ವಾಪಸ್ ಯಾವಾಗ ಬರ್ತೀನಿ ಗೊತ್ತಿಲ್ಲ. ಹೀಗಾಗಿ ನಾನು ಇಮಿಡಿಯೇಟ್ಲಿ ನಿಮ್ಮ ಜೊತೆ ಈ ಬ್ಲಾಗನ್ನು ಶೇರ್ ಮಾಡಾಕತ್ತೀನಿ. ಸೊ ಟಿವಿ ಕ್ಯಾಬಿನೆಟ್ ನೀವು ನೋಡ್ಬೋದು. ಟಿವಿ ಇನ್ನೂ ಸೆಟಪ್ ಮಾಡಿಲ್ಲ. ಅದ್ರ ಸೈಡ್ಸ್ಗೂ ಆಗಲೇ ಹೇಳಿದ್ದ ಪ್ರಕಾರ ಆ್ಯಂಟಿಕ್ ಪೀಸಸ್ ನೋಡ್ಬೋದು. ಆಮೇಲೆ ಬರ್ತೈತಿ ನಮ್ಮದು ಮೇನ್ ಸೋಫಾ ಸೆಟ್. ಒಂದು ವಾಲ್ ಏನೈತಲ್ಲ ಅಲ್ಲಿ ಒಂದು ಸ್ಮಾಲ್ ಬ್ಲ್ಯಾಕ್ ಕಲರ್ದು ಒಂದು ಸ್ವಲ್ಪನ ಉದ್ದಂಗೆ ಆರ್ಟ್ ಮಾಡ್ಸಾರು. ಅದ್ರ ಮೇಲೆ ಸ್ಮಾಲ್ ಬ್ಲ್ಯಾಕ್ ಕಲರ್ದನ್ನ ಪೋಸ್ಟರ್ ಹಚ್ಚಾರು. ಸೊ ದ್ಯಾಟ್ ಅದು ಮ್ಯಾಚ್ ಆಗಿ ಯುನೀಕ್ ಕಾಣಲಿ ಅಂತ. ಆಮೇಲೆ ಬರ್ತೈತಿ ನಮ್ಮದು ಸೆಂಟರ್ ಟೇಬಲ್, ಅದು ಕಾಫಿ ಟೇಬಲ್ ಅಂತಲೂ ಹೇಳ್ಬೋದು. ಸೊ ಆಗಲೇ ಹೇಳಿದ್ದ ಪ್ರಕಾರ ವುಡನ್ ಥೀಮ್ ಇರೋದ್ರಿಂದ ಸೆಂಟರ್ ಟೇಬಲ್ ಚಾಯ್ಸ್ ಮಾಡುವಾಗ ಮಾಮಿ ಅದನ್ನು ವುಡನನ್ನು ಚಾಯ್ಸ್ ಮಾಡೋರು. ಸೊ ದ್ಯಾಟ್ ಅದು ಮ್ಯಾಚ್ ಪರ್ಫೆಕ್ಟ್ ಮನಿ ಜೊತೆ ಮ್ಯಾಚ್ ಆಗಲಿ ಅಂತ. ಆಮೇಲೆ ಬರ್ತೈತಿ ಮೇನ್ ಲೈಟಿಂಗ್ ಸಿಸ್ಟಮ್. ಸೊ ಲೈಟಿಂಗ್ ಸಿಸ್ಟಮ್ ನೋಡ್ಬೋದು. POP ಮಾಡಿ ಅದ್ರೊಳಗನ LED ಲೈಟ್ಸ್ ಅದಾವು. ಸೊ ಅದ್ರದ್ದು ಅವ್ರು ವೈಟ್ ಕಲರನ್ನು ಇಟ್ಟಾರು. ಈವನ್ ನೀವು ಮನಿದು ಎಲ್ಲ ವಾಲ್ ಕಲರ್ ನೋಡ್ಬೋದು, ಅದು ವೈಟ್ ಕಲರ್ ಅನ್ನೈತಿ. ವೈಟ್ ಕಲರ್ ಯಾವಾಗಲೂ ಒಂದು ಕ್ಲಾಸಿ ಲುಕ್ ಕೊಡ್ತೈತಿ. ಸೊ ಯಾವಾಗಲೂ ನಾವು ಮನಿ ಡೆಕೋರೇಟ್ ಮಾಡಬೇಕು ಅಂದಾಗ ಒಂದು ಥೀಮ್ ಇಟ್ಕೊಂಡು ಹೋದ್ವಂದ್ರೆ ಮನಿ ಓವರ್ ಆಲ್ ನೋಡುವಾಗ, ಟೋಟಲ್ ಮನಿ ನೋಡುವಾಗ ಭಾಳ ಅಂದ್ರೆ ಭಾಳ ಮಸ್ತ್ ಬ್ಯೂಟಿಫುಲ್ ಅನಿಸ್ತೈತಿ. ಪ್ಲಸ್ ಒಂದು ಕ್ಲಾಸಿ ಲುಕ್ ಕೊಡ್ತೈತಿ.
ಕರ್ಟನ್ಸ್ನು ನೀವು ನೋಡ್ಬೋದು ಲೈಟ್ ಆರೆಂಜ್ ಕಲರ್ ಅದಾವು. ಸೊ ಎಲ್ಲ ಕಲರ್ಸ್ ಚಾಯ್ಸ್ ಮಾಡುವಾಗ ಮಾಮಿ ಆಗಲಿ ಅಣ್ಣ ಆಗಲಿ ಭಾಳ ಡಿಸೆಂಟ್ ಕಲರ್ಸ್ ಎಲ್ಲ ಚಾಯ್ಸ್ ಮಾಡೋರು, ಸೊ ದ್ಯಾಟ್ ಮನೆ ಕಾಣುವಾಗ ಒಂದು ಕ್ಲಾಸಿ ರಿಚ್ ಮತ್ತು ಡಿಸೆಂಟ್ ಕಾಣಲಿ ಅಂತ. ಜಸ್ಟನ ವಾಸ್ತುಕ್ ಶಾಂತಿ ಆಗಿತ್ತು, ಬಾಲ್ಕನಿ ಒಳಗೆಲ್ಲ ಹಾರೋದು ನೋಡ್ಬೋದು. ಬಾಲ್ಕನಿದು ಇನ್ನೂ ಒಂದು ಸ್ವಲ್ಪ ಕೆಲಸ ಬಾಕಿ ಐತಿ, ಹಿಂಗಾಗಿ ನಾನು ಹೊರಗೆ ಬಾಲ್ಕನಿ ಒಳಗೆ ಹೋಗಿ ನಿಮಗೇನು ತೋರ್ಸಾಕತ್ತಿಲ್ಲ, ಬಟ್ ಬಾಲ್ಕನಿನೂ ನೋಡ್ಬೋದು ಎಷ್ಟು ಮಸ್ತ್ ಐತಿ ಅಂತ. ಈವ್ನಿಂಗ್ ಮಾರ್ನಿಂಗ್ ನಾವು ಒಂದು ಚಲೋ ಕ್ವಾಲಿಟಿ ಟೈಮ್ ಈ ಬಾಲ್ಕನಿ ಒಳಗೆ ಸ್ಪೆಂಡ್ ಮಾಡ್ಬೋದು. ಆಮೇಲೆ ನನಗೆ ಪರ್ಸ್ನಲಿ ಹೇಳ್ತೀನಿ, ವೆಂಟಿಲೇಷನ್ ಭಾಳ ಅಂದ್ರೆ ಭಾಳ ಬೇಕಾಗ್ತೈತಿ. ಮನೆ ಒಳಗೆ ವೆಂಟಿಲೇಷನ್ ಎಷ್ಟು ಇರ್ತೈತಲ್ಲ ಅಷ್ಟು ಯಾವಾಗಲೂ ಒಂದು ಮನೆ ಒಳಗೆ ಪಾಸಿಟಿವ್ ವೈಬ್ಸ್, ನಮ್ಮ ಮನಸ್ಸು ಯಾವಾಗಲೂ ಫ್ರೆಶ್ ಅನಿಸ್ತೈತಿ, ಎನರ್ಜೆಟಿಕ್ ಅನಿಸ್ತೈತಿ, ಒಂಥರ ಏನೋ ನನಗೆ ಗೊತ್ತಿಲ್ಲ ಭಾಳ ಚಲೋ ಅನಿಸ್ತೈತಿ. ಮತ್ತು ಸೇಮ್ ಥಿಂಗ್ ನನಗೆ ಸರಿತಾ ಮಾಮಿಗಳು ಮನ್ಯಾಗ ನೋಡೋಕೆ ಸಿಕ್ತು. ಎಲ್ಲ ಕಡೆ ನಾನು ಇನ್ನೂ ಮುಂದೆ ತೋರಿಸ್ಕೊತ ಹೋಗ್ತೀನಿ, ಬಟ್ ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಬೆಡ್ರೂಮ್ಸ್ ಆಗಿರ್ಬೋದು, ಎಲ್ಲ ಕಡೆ ಇಷ್ಟು ದೊಡ್ಡ ದೊಡ್ಡ ವಿಂಡೋ ಅದಾವು. ಸೊ ಭರ್ಪೂರ್ ಅಂದ್ರೆ ಭರ್ಪೂರ್ ಮನೆ ಒಳಗೆ ವೆಂಟಿಲೇಷನ್ ಬರ್ತೈತಿ. ನಾವು ಯಾವಾಗಲೂ ಲೈಟ್ ಹಚ್ಕೊಂಡನ ಕುಂದ್ರಬೇಕು ಅಥವಾ ಕತ್ತಲೊಳಗೆ ಕೂತೀವಿ ಈ ರೀತಿ ಏನೂ ಅನ್ಸಂಗಿಲ್ಲ. ಪ್ಲಸ್ ಇದು ಅಪಾರ್ಟ್ಮೆಂಟ್ ಸಿಸ್ಟಮ್ ಇರೋದ್ರಿಂದ ಫ್ಲೋರ್ ಮ್ಯಾಲೆ ಇರೋದ್ರಿಂದ ಮಸ್ತ್ ಗಾಳಿ ಮತ್ತು ಮಸ್ತ್ ಬೆಳಕು ಬರ್ತೈತಿ. ಸೊ ನಿಮಗೆ ಯಾರ್ಯಾರಿಗೆ ವೆಂಟಿಲೇಷನ್ ಲೈಕ್ ಆಗ್ತೈತಿ ಅವ್ರು ಖಂಡಿತ ನನ್ನ ಜೊತೆ ಶೇರ್ ಮಾಡಿರಿ. ಆಗಲೇ ಹೇಳಿದ್ದ ಪ್ರಕಾರ ಮತ್ತು ಕಾರ್ನರ್ ಒಳಗೆ ಒಂದು ಆ್ಯಂಟಿಕ್ ಪೀಸ್ ಸಿಗ್ತೈತಿ. ಎಷ್ಟೆಷ್ಟು ಆ್ಯಂಟಿಕ್ ಪೀಸಸ್ ಅದಾವೆ ನಾ ಎಲ್ಲ ನಿಮಗೆ ತೋರಿಸ್ಕೊತ ಹೋಗ್ತೀನಿ, ಸೊ ದ್ಯಾಟ್ ನಿಮಗೂ ಒಂದು ಐಡಿಯಾ ಬರ್ತೈತಿ. ಪ್ಲಸ್ ನಮಗೆ ಯಾವಾಗಾದರೂ ಹೊರಗೆ ಹೋದಾಗ ಈ ರೀತಿ ಮನೆ ಒಳಗೆ ಚಂದ ಕಾಣಿಸ್ಬೋದು ಅಂತ ನಮಗೊಂದು ಐಡಿಯಾ ಬರ್ತೈತಿ. ಆಗಲೇ ನಾನು ಎಂಟ್ರೆನ್ಸ್ಗೆ ಬರಬೇಕಾದ್ರೆ ನಿಮ್ಗೊಂದು ಇಂಟರ್ಕಾಮ್ ಸಿಸ್ಟಮ್ ಹೇಳಿದ್ನಿ, ಅದರದ್ದೇನು ಮೇನ್ ಸ್ಕ್ರೀನ್ ಐತಿ, ಅಂದರೆ ಕ್ಯಾಮ್ರಾ ಸ್ಕ್ರೀನ್ ಒಳಗಿಂದೇನು ನಮಗೆ ಮೇನ್ ಸ್ಕ್ರೀನ್ ಹೊರಗೆ ಯಾರು ಬಂದಾರು ಅದು ಕಾಣಿಸ್ಬೇಕಾದ್ರೆ ಇಲ್ಲಿ ಅದನ್ನು ಸೆಟ್ ಮಾಡಾರು. ಸೊ ನಾನು ಹೊರಗೆ ಮತ್ತೊಮ್ಮೆ ಸರ್ತಿ ನಿಮಗೆ ಅದು ಇಂಟರ್ಕಾಮ್ ತೋರಿಸಾತೀನಿ. ಸೊ ಅಲ್ಲಿ ಪ್ರೆಸ್ ಮಾಡಿದಾಗ ಒಂದು ಸ್ಮಾಲ್ ಕ್ಯಾಮ್ರಾ ಐತಿ, ಹೊರಗೆ ಯಾರು ಬಂದಾರು ಅದು ನಮಗೆ ಪ್ರಾಪರ್ ಕ್ಲಿಯರ್ ಸ್ಕ್ರೀನ್ ಮೇಲೆ ಕಾಣಿಸ್ತೈತಿ. ಸೊ ಪ್ರತಿ ಸಲ ಬಂದು ನೀವು ಯಾರು ಬಂದವರು ಅವ್ರ ಜೊತೆ ಮಾತಾಡಬೇಕು ಅಂತ ಏನೂ ನೆಸೆಸಿಟಿ ಇಲ್ಲ. ಅನ್ನೆಸೆಸರಿ ಇದ್ದಾಗ ಅಥವಾ ಒಂದು 2 ನಿಮಿಷದ ಕೆಲಸ ಇದ್ದಾಗ ಅಲ್ಲಿನ ಮಾತಾಡ್ಬೋದು. ಇವನ್ ನಿಮ್ಮ ವಾಯ್ಸ್ನೂ ಒಬ್ರಿಗೊಬ್ರಿಗೆ ಕೇಳಿಸ್ತೈತಿ. ಸೊ ಪ್ರತಿ ಸಲ ಬಂದಾಗ ಡೋರ್ ತೆಗೆದು ಮಾತಾಡಬೇಕು ಅಂತ ಏನೂ ನೆಸೆಸಿಟಿ ಇಲ್ಲ. ಸೊ ಇದು ಒಂದು ಚಲೋ ಸೇಫ್ಟಿ ಸಿಸ್ಟಮ್. ಆಮೇಲೆ ಬರ್ತೈತಿ ನಮ್ಮ ದೇವರ ಮನೆ. ಸೊ ದೇವರ ಮನೆ ಅಂತೂ ಭಾಳ ಇಂಪಾರ್ಟೆಂಟ್ ಐತಿ, ಬಿಕಾಸ್ ಅದರಿಂದನ ಮನ್ಯಾಗ ಒಂದು ದೈವಿ ಶಕ್ತಿ ಇರ್ತೈತಿ, ಒಂದು ಪಾಸಿಟಿವ್ನೆಸ್ ಇರ್ತೈತಿ, ಮನ್ಯಾಗೆಲ್ಲ ಬ್ಲೆಸ್ಸಿಂಗ್ಸ್ ಎಲ್ಲ ಸ್ಪ್ರೆಡ್ ಔಟ್ ಆಗ್ತಿರ್ತಾವೆ. ಸೊ ಅದೂ ಕಂಪ್ಲೀಟ್ ವುಡನ್ ಅದೈತಿ. ನನಗೆ ದೇವ್ರ ಮನೆ ಒಳಗೆ ಎಲ್ಲಾರ್ಕಿಂತ ಜಾಸ್ತಿ ಲೈಕ್ ಆಗಿದ್ದು ಅಂದರೆ ನಾನೇನೀಗ ಸದ್ಯ ನಿಮ್ಗೊಂದು ಬೋರ್ಡ್ ತೆಗೆದು ತೋರ್ಸಾಕತ್ತೀನಿ. ಇದು ಬೋರ್ಡ್, ಇದು ಫ್ಲೆಕ್ಸಿಬಲ್ ಐತಿ, ನಮಗೆ ಬೇಕಂದಾಗ ತೆಗಿಬೋದು, ಬ್ಯಾಡ್ ಅಂದಾಗ ಒಳಗೆ ಅದನ್ನು ನಾವು ಹಾಕ್ಬೋದು. ಸೊ ಇದು ಯಾಕಪ್ಪ ಅಂದರೆ ನಾವು ದೊಡ್ಡ ದೊಡ್ಡ ಪೂಜೆ ಅದು ಮಾಡಿದಾಗ ಪೂರ್ತಿ ಎಲ್ಲ ಪೂಜೆ ಮಾಡಿರ್ತೀವಿ, ಸ್ಪೇಸ್ ಎಲ್ಲ ಫುಲ್ ಆಗಿಬಿಡ್ತೈತಿ. ಆವಾಗ ನೈವೇದ್ಯ ಎಲ್ಲಿಡೋದು, ಕಾಲಾಗ ನೈವೇದ್ಯ ಇಟ್ಟರೆ ಅದು ಅಡ್ಡಾಡಕ್ಕೆ ಬರೋಂಗಿಲ್ಲ, ಹೀಗಾಗಿ ಅದು ಬೋರ್ಡ್ ಮಾಡ್ಸಾರು. ಸೊ ದಟ್ ಆ ಬೋರ್ಡ್ ತೆಗೆದು ನೈವೇದ್ಯ ತಾಟ ಕೂಡ ನಾವು ನೀಟಾಗಿ ಅರೇಂಜ್ ಮಾಡ್ಬೋದು. ಪ್ಲಸ್ ನಮ್ಮ ಪೂಜೆದೇನು ಸಾಮಾನು ಐತಿ ಅದು ಪೂಜೆ ದೇವ್ರ ಮನೆ ಒಳಗನೆ ಇಟ್ವಂದ್ರೆ ನಮಗೂ ಈಸಿ ಆಗ್ತೈತಿ ಅಂತ ಕೆಳಗೆಲ್ಲ ದೊಡ್ಡ ದೊಡ್ಡ ಡ್ರಾವರ್ಸ್ ಮಾಡ್ಸಾರು. ಹೊರಗೆ ನಾವು ಮೇನ್ ಸೇಫ್ಟಿ ಡೋರ್ ಡಿಸೈನ್ ನೋಡಿದ್ವಿ, ಅದ ಸೇಮ್ ಡಿಸೈನನ್ನು ಇಲ್ಲಿ ದೇವರ ಮನೆ ಬಾಕಲಿಗೂ ಐತಿ. ಸೊ ಓವರ್ ಆಲ್ ನನಗೆ ದೇವ್ರ ಮನೆ ಭಾಳ ಅಂದ್ರೆ ಭಾಳ ಲೈಕ್ ಆಯಿತು. ಈವನ್ ವಾಸ್ತುಕ್ ಶಾಂತಿಗೆ ಯಾರ್ಯಾರು ಬಂದಿದ್ರಲ್ಲ ಅವರೆಲ್ಲರೂ ದೇವ್ರ ಮನೆ ನೋಡಿ ಅದನ್ನು ಅಪ್ರಿಷಿಯೇಟ್ ಮಾಡಿದರು. ದೇವರ ಮನೆ ಆದಮೇಲೆ ಬರ್ತೈತಿ ಡೈನಿಂಗ್ ಹಾಲ್. ಸೊ ಫ್ಯಾಮಿಲಿ ಮೇನ್ ಇಂಪಾರ್ಟೆಂಟ್, ಎಲ್ಲರೂ ಕೂಡಿ ಮಾತಾಡೋದು, ಏನಾದರೂ ಡಿಸ್ಕಷನ್ ಇದ್ದಿದ್ದು ಅದು ಎಲ್ಲ ಆಗೋದು ಡೈನಿಂಗ್ ಹಾಲ್ ಒಳಗೆ. ಸೊ ಅದೂ ಎಷ್ಟು ಚಲೋ ಇರ್ತೈತಿ ಅಷ್ಟು ಚಲೋ. ಮೇನ್ ಅಂದರೆ ನೀವು ಡೈನಿಂಗ್ ಹಾಲ್ ನೋಡ್ಬೋದು. ಸದ್ಯ ಇದೇನು ನಾನು ಡೈನಿಂಗ್ ಟೇಬಲ್ ತೋರ್ಸಾಕತ್ತೀನಿ, ಇದು ಟ್ರೆಂಡ್ ಒಳಗೆ ನಡೆದೈತಿ. ಇವನ್ ನಾನು ಭಾಳ ಸೀರಿಯಲ್ಸ್ ಒಳಗೂ ಈ ಡೈನಿಂಗ್ ಟೇಬಲ್ ನೋಡೇನಿ. ಸೊ ನಾನಂತರೂ ಫುಲ್ ಖುಷಿಯಾಗಿದ್ನಿ, ವಾವ್ ಮಮ್ಮಿ ಇದು ಸೀರಿಯಲ್ಸ್ ಒಳಗೂ ಬಂದಿತ್ತು ಅಂತ. ಮತ್ತು ಆಗಲೇ ನಾನು ಹಾಲ್ ಒಳಗನೆ ಹೇಳೀನಿ ದೊಡ್ಡ ದೊಡ್ಡ ವಿಂಡೋ ಅದಾವಂತ. ಸೊ ಹಿಂಗಾಗಿ ನಿಮಗೆ ಡೈನಿಂಗ್ ಹಾಲ್ ಒಳಗೂ ಬ್ಯಾಕ್ ಸೈಡ್ ಒಂದು ದೊಡ್ಡದು ವಿಂಡೋ ಸಿಗ್ತೈತಿ, ಸೈಡ್ಗನ ಒಂದು ಕಾರ್ನರ್ಗೆ ಒಂದು ಸಿಂಕ್ ಸಿಗ್ತೈತಿ. ಸೊ ಈಸಿಲಿ ನಮ್ಮದು ಲಂಚ್ ಡಿನ್ನರ್ ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಇಲ್ಲೇನ ಕೈ ವಾಶ್ ಮಾಡಿಕೊಂಡು ಹೋಗ್ಬೋದು. ಪ್ಲಸ್ ನಮ್ದು ಏನಾರೇ ಮತ್ತು ಎಕ್ಸ್ಟ್ರಾ ಮಟೀರಿಯಲ್ ಇತ್ತಂದ್ರೆ ಅದನ್ನು ಕೂಡ ಕೆಳಗಿಲ್ಲೇ ಸ್ಟೋರ್ ಮಾಡ್ಬೋದು. ಡೈನಿಂಗ್ ಹಾಲ್ ಒಳಗನ ಮ್ಯಾಲೆ ವಾಲ್ ಮೇಲೆ ಮತ್ತೊಂದು ಒಂದು ಆ್ಯಂಟಿಕ್ ವಾಲ್ ಪೀಸ್ ಸಿಗ್ತೈತಿ. ಸೈಡ್ಕನ ಒಂದು ಸ್ಮಾಲ್ ಗಿಡ ಅಂದ್ರೆ ಬಾಳೆಹಣ್ಣ ಎಲೆ ಅಂತ ಹೇಳ್ತೀವಲ್ವ ಆ ರೀತಿ ಒಂದು ಗಿಡ ಐತಿ. ಸೊ ಇದರಿಂದ ಭಾಳ ಅಂದ್ರೆ ಭಾಳ ಮಸ್ತ್ ಲುಕ್ ಬರ್ತೈತಿ. ಇಲ್ಲಿನೂ ಮ್ಯಾಲೆ ನೀವು ನೋಡ್ಬೋದು ಹಾಲ್ಗತ್ಲೆನ LED ಲೈಟ್ಸ್ ಅದಾವು. ಈ ಲೈಟಿಂಗ್ ಸಿಸ್ಟಮ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಪ್ರತಿ ಸಲ ನೀವು ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡಿದಾಗ ಎಲ್ಲ ಲೈಟ್ಸ್ ಆನ್ ಆಫ್ನ ಆಗ್ತಾವು ಅಂತ ಏನಿಲ್ಲ.
ನಮಗೆ ಯಾವಾಗ ನೆಸೆಸಿಟಿ ಇರೋಂಗಿಲ್ಲ ಅವಾಗ ಒಂದೊಂದು ಲೈಟ್ಸ್ನು ನಾವು ಆನ್ ಆಫ್ ಮಾಡ್ಕೋಬೋದು. ಡೈನಿಂಗ್ ಹಾಲ್ ಆದ ಮೇಲೆ ನಮ್ಮ ಎಲ್ಲ ಲೇಡೀಸ್ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಬರ್ತೈತಿ, ದ್ಯಾಟ್ ಈಸ್ ಕಿಚನ್. ಸೊ ಎಸ್, ಕಿಚನ್ನು ನೀವು ನೋಡ್ಬೋದು ಫುಲ್ ಸ್ಪೇಷಿಯಸ್ ಐತಿ, ವೆಂಟಿಲೇಷನ್ನು ಭಾಳ ಅಂದ್ರೆ ಭಾಳ ಐತಿ. ಸೊ ಹೀಗಾಗಿ ಆರಾಮ್ಸೆ ನಾವು ಅಡುಗೆನ ಪ್ರಾಪರಾಗಿ ಮಾಡ್ಕೋಬೋದು. ಅಥವಾ ನಮ್ಮದು ಮೋಸ್ಟ್ ಆಫ್ ದಿ ಟೈಮ್ ಲೇಡೀಸ್ದು ಕಿಚನ್ ಒಳಗನ ನಾವು ಸ್ಪೆಂಡ್ ಮಾಡ್ತೀವಿ. ಸೊ ಅದು ಭಾಳ ಮಸ್ತ್ ನಾವು ಸ್ಪೆಂಡ್ ಮಾಡ್ಬೋದು. ಭಾಳಷ್ಟು ಜನ ಈ ಗ್ಯಾಸ್ ಬಗ್ಗೆ ಆಲ್ರೆಡಿ ಕೇಳಾಕತ್ತಿದ್ರಿ. ಸೊ ಎಸ್, ಇದು ಎಲೆಕ್ಟ್ರಿಕ್ ಗ್ಯಾಸ್ ಐತಿ, ಇನ್ಬಿಲ್ಟನ ಗ್ಯಾಸ್ ಐತಿ. ಇದಕ್ಕೆ ಲೈಟರ್ ಅಂತ ಸಪ್ರೇಟಾಗಿ ಏನೂ ಬರೋದಿಲ್ಲ. ಮುಂದೆನೇ ಏನು ನಿಮಗೆ ನಾಬ್ಸ್ ಕಾಣಕತ್ತಾವು, ಆ ನಾಬ್ಸನ್ನು ತಿರುಗಿಸಿ ಆನ್ ಆಫ್ ಮಾಡ್ಬೋದು. 5 ಸ್ಟೋವ್ ಬರ್ತಾವು, ಸೈಡ್ಕನ ಸಿಂಕ್ ಬರ್ತೈತಿ. ಸ್ವಲ್ಪ ಸೆಟಪ್ ಇನ್ನೂ ಬಾಕಿ ಐತಿ ಅಂತ ನಾನು ಆಗಲೇ ಹೇಳಕತ್ತಿದ್ನಿ. ಸೊ ಮ್ಯಾಲಿನೂ ಚಿಮ್ನಿ ಬರ್ತೈತಿ. ಸೊ ಅದು ಚಿಮ್ನಿ ಇನ್ನೂ ಸೆಟಪ್ ಮಾಡಿಲ್ಲ, 1-2 ದಿನದಾಗ ಚಿಮ್ನಿನೂ ಸೆಟಪ್ ಆಗ್ತೈತಿ. ಸೊ ಇದು ಮಾಡ್ಯುಲರ್ ಕಿಚನ್ ಐತಿ. ಸೊ ಹೀಗಾಗಿ ಕೆಳಗಿನ ಟ್ರಾಲೀಸ್ ನೋಡ್ಬೋದು, ಇದು ಆಟೋಮೆಟಿಕ್ ಟ್ರಾಲೀಸ್ ಅದಾವು. ಅಂದ್ರೆ ನೀವು ಕ್ಲೋಸ್ ಮಾಡುವಾಗ ಬರೀ ಸಿಂಪ್ಲಿ ಅದನ್ನು ಪುಷ್ ಮಾಡಿದ್ರೆ ಸಾಕು, ಅದು ಆಟೋಮ್ಯಾಟಿಕ್ಲಿ ತಾನಾಗೇನ ಕ್ಲೋಸ್ ಆಗ್ತೈತಿ. ಕ್ಲೋಸ್ ಆಗುವಾಗ ಫುಲ್ ದಡ್ ಅಂತ ಆವಾಜ್ ಬಂತು ಈ ರೀತಿ ಏನೂ ಇಲ್ಲ, ಸ್ಮೂತ್ಲಿ ಕ್ಲೋಸ್ ಆಗ್ತೈತಿ, ನಿಮಗೆ ಗೊತ್ತೂ ಆಗಂಗಿಲ್ಲ ಆ ರೀತಿ. ಸೊ ಒಂದೊಂದು ಡ್ರಾವರ್ ತೆಗೆದು ಜಸ್ಟ್ ನಾನು ತೋರ್ಸಾಕತ್ತೀನಿ. ಕಿಚನ್ ಒಳಗೂ ನಮಗೆ ಎಷ್ಟು ಸ್ಟೋರೇಜ್ ಸ್ಪೇಸ್ ಇದ್ರೂ ಸಾಕಂಗಿಲ್ಲ. ಹೀಗಾಗಿ ಮ್ಯಾಲೂ ನೋಡ್ಬೋದು ವುಡನ್ದನ ಎಲ್ಲ ಡ್ರಾವರ್ಸ್, ರ್ಯಾಕ್ಸ್, ಬಾಕ್ಸಸ್ ಥರ ಮಾಡ್ಯಾರು. ಸೊ ಇಲ್ಲಿ ನಮ್ಮದು ಕಿಚನ್ದು ಎಲ್ಲ ಸಾಮಾನನ್ನು ನಾವು ಸ್ಟೋರ್ ಮಾಡ್ಬೋದು. ಆಮೇಲೆ ಈ ಕಡೆ ಸೈಡ್ ನೋಡ್ಬೋದು, ನಮ್ಮ ಮೇನ್ ಕಿಚನ್ ಕಟ್ಟಿ ಆದಮೇಲೆ ಎಕ್ಸ್ಟ್ರಾ ಒಂದು ಸ್ಮಾಲ್ ಒಂದು ಕಟ್ಟಿಗತ್ಲೆನ ಬಂದೈತಿ, ಅದಕ್ಕೆ ಐಲ್ಯಾಂಡ್ ಅಂತ ಹೇಳ್ತಾರು. ಮ್ಯಾಲಿನೂ ಒಂದು ಸ್ವಲ್ಪ ಕ್ರೋಕರಿದು ಒಂದು ಸೆಟಪ್ ಬರೋದೈತಿ. ಸೊ ಅಲ್ಲಿ ಇನ್ ಬಿಟ್ವೀನ್ ನಮ್ಮದು ಓಪನ್ ಸ್ಪೇಸ್ ಬರ್ತೈತಿ. ಸೊ ದ್ಯಾಟ್ ನಾವು ಡೈನಿಂಗ್ ಹಾಲ್ ಒಳಗೆ ಯಾರಾದರೂ ಕೂತಾಗ ಅವ್ರಿಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು ಸರ್ವ್ ಮಾಡ್ಬೋದು, ಅಥವಾ ಸಣ್ಣ ಪುಟ್ಟ ಏನಾದರೂ ನಮಗೆ ಇಡೋದಿತ್ತಂದರೆ ಇಡ್ಬೋದು. ಆಮೇಲೆ ಬರ್ತೈತಿ ಫ್ರಿಜ್. ಸೊ ದಿಸ್ ಈಸ್ ಅ ನಾಕ್ ಫ್ರಿಜ್, ಡಬಲ್ ಡೋರ್ ಫ್ರಿಜ್. ಸೊ ಇದು ನಾನು ಫಸ್ಟ್ ಟೈಮ್ ನೋಡಕತ್ತಿದ್ನಿ, ಹೀಗಾಗಿ ನಾನು ಫಸ್ಟ್ ಆಫ್ ಆಲ್ ಎಲ್ಲ ಸೆಟಪ್ ನೋಡ್ಕೊಳಕತ್ತಿದ್ನಿ. ಸೊ ಪ್ರತಿ ಸಲ ನಿಮಗೆ ನೀರದು ಬೇಕಾಗಿತ್ತಂದ್ರೆ ಡೋರ್ ಓಪನ್ ಮಾಡಿನ ನೀವು ನೀರದು ತೊಗೋಬೇಕಂತ ಏನಿಲ್ಲ, ಹೊರಗನ ನೀರು ಬರ್ತೈತಿ. ಪ್ಲಸ್ ಇದು ನಾಕ್ ಡೋರ್ ಇದರಿಂದ ಬರೀ 2 ಸಲ ನಾಕ್ ಮಾಡಿದ್ರೆ ಸಾಕು, ಒಳಗಿನ ಲೈಟ್ ಆನ್ ಆಗಿ ಫ್ರಿಜ್ ಒಳಗೆ ನಾವು ಏನು ಸಾಮಾನು ಇಟ್ಟಿವಿ ಅದು ನಮಗೆ ಹೊರಗನ ಕಾಣಿಸ್ತೈತಿ. ಹೀಗಾಗಿ ಪ್ರತಿ ಸಲ ಫ್ರಿಜ್ ಓಪನ್ ಮಾಡಿ ನೋಡಬೇಕು ಅಂತ ಏನೂ ನೆಸೆಸಿಟಿ ಇಲ್ಲ. ಸೊ ಒಂದು ಸರ್ತಿ ಫ್ರಿಜ್ ಓಪನ್ ಮಾಡಿ ಹೆಂಗೈತಿ ಅಂತ ನಿಮಗೆ ತೋರ್ಸಾಕತ್ತೀನಿ. ಇನ್ನೂ ಏನೂ ಸೆಟಪ್ ಆಗಿಲ್ಲ. ನಿಮಗೆ ಈ ಫ್ರಿಜ್ ಟೂರ್ ಬೇಕು ಅಂದ್ರೆ ಒಂದು ಸರ್ತಿ ನಂಗೆ ಕಾಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ನಾನು ಯಾವಾಗಾದರೂ ನೆಕ್ಸ್ಟ್ ಟೈಮ್ ಸೋಲಾಪುರಕ್ಕೆ ಹೋದ್ನೆ ಅಂದರೆ ಸರಿತಾ ಮಮ್ಮಿಯವ್ರ ಜೊತೆ ಈ ಫ್ರಿಜ್ ಟೂರ್ ಖಂಡಿತ ಮಾಡ್ತೀನಿ. ಸೈಡ್ಗೆ ಒಂದು ಕುಲ್ಜಾ ಸಿಮ್ ಏರಿಯಾ. ಎಸ್, ದ್ಯಾಟ್ ಈಸ್ ಅ ಯುಟಿಲಿಟಿ ಏರಿಯಾ. ಯಾಕಂದ್ರೆ ಗೊತ್ತಾಗಂಗಿಲ್ಲ, ಬಂದ ತಕ್ಷಣ ಅದು ಗಾಡಿನ ಐತಿ ವಾಲನ ಐತಿ ಅಂತ ಅನಿಸ್ತೈತಿ. ಸೊ ಅಷ್ಟು ಚಂದ ಈ ಯುಟಿಲಿಟಿ ಏರಿಯಾನ ಕವರ್ ಮಾಡ್ಯಾರು. ಸೊ ನೋಡೋಕ್ಕೂ ಚಲೋ ಅನಿಸ್ತೈತಿ, ಗಬ್ಬಾಳ್ ಥರ ಅನ್ಸಂಗಿಲ್ಲ. ಕಿಚನ್ನು ನೀಟ್ ಆರ್ಗನೈಸ್ಡ್ ಅನಿಸ್ತೈತಿ. ಸೊ ನಮಗೆ ಯಾವಾಗ ಬೇಕೋ ಆವಾಗಷ್ಟು ಈ ಸ್ಪೇಸನ್ನು ನಾವು ಓಪನ್ ಮಾಡಿದ್ರೆ ಒಳಗೆ ಯುಟಿಲಿಟಿ ಏರಿಯಾ ಬರ್ತೈತಿ. ಅದೂ ಫುಲ್ ಸ್ಪೇಷಿಯಸ್ ಐತಿ. ಬರೀ ಒಳಗೆ ತೋರಿಸ್ತೀನಿ. ಸೊ ಕಟ್ಟಿ ಕೆಳಗೇನು ಜಾಗ ಬಿಟ್ಟಾರು, ಇದು ವಾಷಿಂಗ್ ಮಷಿನ್ ಬರ್ತೈತಿ. ಆಮೇಲೆ ಕಟ್ಟಿ ಮೇಲ್ಗಡೆ ನಾವು ಭಾಂಡಿ ಅದು ಎಲ್ಲ ತೊಳ್ಕೊಬೋದು. ಸೊ ಇದು ನಂಗೆ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು, ಒಂಥರ ಏನೋ ಯುನೀಕ್ ಅನಿಸ್ತು. ಆಮೇಲೆ ಅಲ್ಲೇನೋ ಒಳಗೂ ಮತ್ತು ನಮಗೆ ಕಬ್ಬರ್ಡ್ ಸಿಗ್ತಾವೆ. ಸೊ ಯುಟಿಲಿಟಿ ರಿಲೇಟೆಡ್ ನಮ್ಮ ಭಾಂಡಿ, ವಾಷಿಂಗ್ ಮಷಿನ್ ರಿಲೇಟೆಡ್ ಏನಾದರೂ ನಮ್ಮ ಮಟೀರಿಯಲ್ಸ್ ಇರ್ತಾವೆ, ಸಾಮಾನು ಇರ್ತಾವೆ, ಅವನ್ನೆಲ್ಲ ನಾವು ಇಲ್ಲಿ ಒಳಗನ ಸ್ಟೋರ್ ಮಾಡ್ಬೋದು. ಸೊ ಇದು ಒಂದು ನನಗೆ ಮಸ್ತ್ ಅನಿಸ್ತು. ಯಾಕಂದ್ರೆ ಒಂದು ಕಿಚನ್ ಕಾಣೋಕ್ಕೂ ಲುಕ್ ಚಲೋ ಅನಿಸ್ತೈತಿ. ಪ್ಲಸ್ ನಮ್ದೇನು ಮೇನ್ ಪರ್ಪಸ್ ಐತಿ ಯುಟಿಲಿಟಿದು ಅದೂ ಕಂಪ್ಲೀಟ್ ಆಗ್ತೈತಿ.
ಸೊ ಇದು ಫಸ್ಟ್ ಬೆಡ್ರೂಮ್ ನಾನು ತೋರ್ಸಾಕತ್ತೀನಿ. ಇದು ಮನಿ ಇರೋದು 3 BHK. ಎಲ್ಲ ಮಾಸ್ಟರ್ ಬೆಡ್ರೂಮ್ಸ್ ಅದಾವು. ನಾನು 1 by 1 ನಿಮಗೆ ತೋರಿಸ್ತೀನಿ. ಎಲ್ಲ ಕಡೆ ವುಡನ್ ಫ್ಲೋರಿಂಗ್ ಐತಿ. ಸೊ ಈ ಬೆಡ್ರೂಮ್ ಒಳಗೆ ಹೋಗ್ಬೇಕಾದ್ರೆ ಫಸ್ಟ್ ಒಂದು ಸ್ಮಾಲ್ ವಾಕಿನ್ ಸಿಗ್ತತಿ. ಈ ಸ್ಮಾಲ್ ವಾಕಿನ್ ಒಳಗನ ಸ್ಟಾರ್ಟಿಂಗ್ದಿಂದನ ನಿಮಗೆಲ್ಲ ವಾರ್ಡ್ರೋಬ್ಸ್ ಸಿಗ್ತಾವು. ಸೊ ಇದು ಎಲ್ಲ ವಾರ್ಡ್ರೋಬ್. ಇನ್ನೂ ಒಂದು ಸ್ವಲ್ಪ ಈ ವಾರ್ಡ್ರೋಬ್ದು ಹ್ಯಾಂಡಲ್ಸ್ದದು ಕೆಲಸ ಒಂದು ಸ್ವಲ್ಪನ ಬಾಕಿ ಐತಿ. ಹೀಗಾಗಿ ಈಗ ಸದ್ಯ ಎಷ್ಟು ಅವೈಲೇಬಲ್ ಐತಿ ಅಷ್ಟೆಲ್ಲ ನಾನು ತೋರ್ಸಾಕತ್ತೀನಿ. ಈ ವಾರ್ಡ್ರೋಬ್ ಒಳಗೆ ನಾನು ಹೊಸದಾಗಿ ನೋಡಿದ್ದು ಮತ್ತು ನನಗೆ ಪರ್ಸ್ನಲಿ ಲೈಕ್ ಆಗಿದ್ದು ಅಂದರೆ ಇದು ಹ್ಯಾಂಗಿಂಗ್ ವಾರ್ಡ್ರೋಬ್. ಅಂದರೆ ಭಾಳಷ್ಟು ಸಲ ನಾವು ಹೊರಗಿಂದ ಬಂದಾಗ ನಮ್ಮ ಏನು ಹಾಕ್ಕೊಂಡಿದ್ದು ಬಟ್ಟೆ ಅದು ಅದಾವು, ನಾವು ಅದನ್ನು ಅಲ್ಲಿ ಇಲ್ಲಿ ಹ್ಯಾಂಗ್ ಮಾಡ್ತೀವಿ. ಸ್ಪೆಷಲಿ ಬಾಕಲ್ ಹಿಂದೆ ಭಾಳ ಅಂದ್ರೆ ಭಾಳ ಹ್ಯಾಂಗ್ ಮಾಡ್ತೀವಿ. ಸೊ ಅದು ಕಾಣೋಕ್ಕೂ ಚಲೋ ಅನ್ಸಂಗಿಲ್ಲ. ಪ್ಲಸ್ ನಾವು ಬಾಕ್ಲಾನು ಪ್ರಾಪರಾಗಿ ಮುಚ್ಚಕ್ಕೆ ತೆಗಿಯೋಕೆ ಆಗಂಗಿಲ್ಲ. ಸೊ ಇದು ಒಂದು ಸ್ಮಾಲ್ ಹ್ಯಾಂಗಿಂಗ್ ವಾರ್ಡ್ರೋಬ್. ಅಂದರೆ ಒಂದು ಸ್ಮಾಲನ್ನು ಸಿಗ್ತೈತಿ, ಭಾಳ ಏನು ದೊಡ್ಡದಿರಂಗಿಲ್ಲ. ಬಟ್ ಪ್ರಾಪರಾಗಿ ನಾವು ನಮ್ಮ ಹೊರಗಿನ ಬಟ್ಟೆ ಆಗಿರ್ಬೋದು ಅಥವಾ ನಮಗೆ ಜಸ್ಟ್ ಏನು ಹ್ಯಾಂಗ್ ಮಾಡೋದೈತಿ ಆ ಬಟ್ಟೆನ ಇಲ್ಲಿ ಹ್ಯಾಂಗ್ ಮಾಡ್ಬೋದು. ಸೊ ಈ ಒಂದು ಯುನಿಕ್ ಐಡಿಯಾನ ನೀವು ಖಂಡಿತ ನಿಮ್ಮ ಮನೆ ಒಳಗೆ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಬರ್ತೈತಿ ಮೇನ್ ವಾರ್ಡ್ರೋಬ್. ಸೊ ಪೂಜೆ ಈಗ ಜಸ್ಟನ ಆಗೈತಿ, ಹೀಗಾಗಿ ಒಂದು ಸ್ವಲ್ಪ ಪೂಜೆದೆಲ್ಲ ಸಾಮಾನದು ಇನ್ನೂ ಇಲ್ಲಿ ಸ್ಟೋರ್ ಮಾಡಾರು. ಸೊ ಜಸ್ಟ್ ನಾನು ನಿಮಗೆ ತೋರ್ಸಾಕತ್ತೀನಿ. ಫುಲ್ ಮಸ್ತ್ ಐತಿ, ದೊಡ್ಡದೈತಿ, ಆರಾಮ್ಸೆ ನಾವು ನಮ್ಮ ಬಟ್ಟೆನ ಸ್ಟೋರ್ ಮಾಡ್ಬೋದು. ವಾರ್ಡ್ರೋಬ್ಗೆ ಸ್ಲೈಡಿಂಗ್ ಡೋರ್ ಬರ್ತೈತಿ. ವಾರ್ಡ್ರೋಬ್ ಬಾಜುಗನ ಡ್ರೆಸ್ಸಿಂಗ್ ಟೇಬಲ್ ಬರ್ತೈತಿ. ಡ್ರೆಸ್ಸಿಂಗ್ ಟೇಬಲ್ ನೀವು ನೋಡ್ಬೋದು, ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಬಟ್ ಎಲಿಗೆಂಟ್ ಲುಕ್ ಕೊಡಾಕತ್ತೈತಿ. ಪರ್ಫೆಕ್ಟ್ ಬೆಡ್ರೂಮ್ ಜೊತೆ ಮ್ಯಾಚ್ ಆಗಾಕತ್ತೈತಿ. ಸೊ ಒಂದು ಥೀಮ್ ಇಟ್ಕೊಂಡಿದ್ರಲ್ಲ, ವುಡನ್ ಥೀಮ್, ಸೊ ಅದನ್ನ ಮೇಂಟೈನ್ ಮಾಡಾರು. ಈವನ್ ನೀವು ಫುಲ್ ಮನಿ ಬೆಡ್ರೂಮ್ ನಾನು ಎಲ್ಲೆಲ್ಲ ಅಡ್ಡಾಡಕತ್ತೀನಿ ಎಲ್ಲ ಕಡೆ ನೋಡ್ಬೋದು. ಭಾಳ ಅಂತೆ ಹಿಂಗೆ ಅದು ಇದು ಅಂತ ಏನೂ ಸಾಮಾನು ತುಂಬಿಸಿಲ್ಲ. ಓಪನ್ ಸ್ಪೇಷಿಯಸ್ ಇಟ್ಟಾರು. ಸೊ ದ್ಯಾಟ್ ಒಂಥರ ಚಲೋ ಲುಕ್ ಕೊಡ್ತೈತಿ. ಎಷ್ಟು ನಾವು ಕಡಿಮೆ ಸಾಮಾನು ಪ್ಲಸ್ ಯೂನಿಕ್ ಇಡ್ತೀವಲ್ಲ ಅಷ್ಟು ಒಂಥರ ಕ್ಲಾಸಿ ಲುಕ್ ಬರ್ತೈತಿ. ಮತ್ತು ಡ್ರೆಸ್ಸಿಂಗ್ ಟೇಬಲ್ ಒಳಗನ ಮಿರರ್ ಬ್ಯಾಕ್ ಸೈಡ್ ಒಂದು ಸ್ಮಾಲ್ ಕಬರ್ಡ್ ಸಿಗ್ತೈತಿ. ಸೊ ದ್ಯಾಟ್ ಅಲ್ಲಿ ನಾವು ಎಲ್ಲ ನಮ್ಮ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಅದು ಸ್ಟೋರ್ ಮಾಡ್ಬೋದು. ಅದ್ರ ಸೈಡ್ಕನ ಬರ್ತೈತಿ ಬೆಡ್ ಮ್ಯಾಲೆ ನೋಡ್ಬೋದು ವಾಲ್ ಆರ್ಟ್ ಬರ್ತೈತಿ. ಅದ್ರ ಮೇಲೆ ಒಂದು ಸ್ಮಾಲ್ ಲೀಫ್ದ ಯುನೀಕ್ ಒಂದು ಪೀಸ್ ಅದನ್ನು ಅಟ್ಯಾಚ್ ಮಾಡಾರು. ಆಮೇಲೆ ಇಲ್ಲಿ ಏನಾದರೂ ಒಂದು ಬೇರೆ ಮತ್ತೊಂದು ಥೀಮ್ ಮಾಡಬೇಕು ಅಂತ ಮಾಮಿದು ಐಡಿಯಾ ಐತಿ. ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಹೆಂಗಿರ್ತೈತಿ ಅಂತ ತೋರಿಸ್ತೀನಿ. ಆಮೇಲೆ ಅದರ ಕೆಳಗನ ಮೋಸ್ಟ್ಲಿ ನಾವು ಬೆಡ್ರೂಮ್ ಒಳಗೆ ಬೆಡ್ ಹಂತಕ್ಕೆ ಮ್ಯಾಟ್ ಅದು ಹಾಸ್ತೀವಿ. ಬಟ್ ಇಲ್ಲಿ ನೋಡ್ಬೋದು ಮ್ಯಾಟ್ ಅದು ಹಾಸೋದು ಏನೂ ನೆಸೆಸಿಟಿ ಇಲ್ಲ. ಬಿಕಾಸ್ ಇನ್ಬಿಲ್ಟನ ಮ್ಯಾಟ್ ಗತ್ಲೆನ ಅಲ್ಲಿ ಸಿಸ್ಟಮ್ ಮಾಡಿಸ್ಬಿಟ್ಟಾರು. ಫುಲ್ ಬೆಡ್ದ ನಾವು ಇಳಿಬೇಕಾದ್ರೆ ಎಲ್ಲೆಲ್ಲಿ ನಾವು ನಡಿತೀವಿ ಆ ಏರಿಯಾ ಏನು ಬರ್ತೈತಿ ಫುಲ್ ಎಲ್ಲ ಕವರ್ ಮಾಡಾರು. ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು, ಯಾರೂ ಡಿಸ್ಟರ್ಬ್ ಮಾಡಬಾರ್ದು, ಒಂದು ಪರ್ಸ್ನಲ್ ಸ್ಪೇಸ್ ಅಂತ ಸ್ಪೆಂಡ್ ಮಾಡಬೇಕು ಅಂತ ಅಂದಾಗ ಈ ರೀತಿ ಏರಿಯಾ ನಮಗೆ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ. ನಂಗೆ ಪರ್ಸ್ನಲಿ ಹೇಳಬೇಕಂದ್ರೆ ಇದೇನು ಕಟ್ಟಿಗತ್ತಲೆ ಮಾಡ್ಸಾರಲ್ಲ ಇದು ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಬಿಕಾಸ್ ನನಗೂ ಒಂದು ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಸ್ಪೆಂಡ್ ಮಾಡೋಕ್ಕೆ, ಒಂದು ಸ್ವಲ್ಪ ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾಳ ಅಂದ್ರೆ ಭಾಳ ಸೇರ್ತೈತಿ. ಸೊ ಕರೆಕ್ಟ್ ಏನು ವಿಂಡೋ ಬರ್ತೈತಲ್ಲ ಅಲ್ಲೇನ ಸೈಡ್ಗೆ ಒಂದು ವುಡನ್ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಕಟ್ಟಿಗತ್ತಲೆ ಮಾಡಾರು. ಸೊ ದ್ಯಾಟ್ ಅಲ್ಲಿ ನಾವು ಯಾವಾಗಾದರೂ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಸ್ವಲ್ಪ ಪರ್ಸ್ನಲ್ ಟೈಮ್, ಕ್ವಾಲಿಟಿ ಟೈಮ್, ಹೊರಗಿಂದೆಲ್ಲ ನೇಚರ್ ನೋಡ್ಕೋತಾ ಎಂಜಾಯ್ ಮಾಡ್ಬೋದು. ಆಮೇಲೆ ನೀವು ವರ್ಕೋಲಿಕ್ಕಿದ್ರಿ, ವರ್ಕ್ ಭಾಳ ಐತಿ ಅಂತ ಅಂದಾಗ ವರ್ಕ್ ಡೆಸ್ಕ್ ಅಂತೂ ಬೇಕೇ ಬೇಕು. ಅಮಿತಣ್ಣಗೆ ಭಾಳ ಅಂದ್ರೆ ಭಾಳ ವರ್ಕ್ ಇರ್ತೈತಿ, ಅವರು ಯಾವಾಗಲೂ ವರ್ಕ್ ಮಾಡ್ಕೋತಾನೆ ಇರ್ತಾರೋ. ಹೀಗಾಗಿ ಒಂದು ಕಾರ್ನರ್ದೇನು ಏರಿಯಾ ಬರ್ತೈತಿ ಅಲ್ಲಿ ಒಂದು ಸ್ಮಾಲ್ ವರ್ಕ್ ಡೆಸ್ಕ್ ಮಾಡಾರು. ಸೊ ದ್ಯಾಟ್ ಏನಾದರೂ ಬೇಕು ಅಂತ ಅಂದಾಗ ಆರಾಮ್ಸೆ ನಾವು ಕೂತ್ಕೊಂಡು ವರ್ಕ್ ಮಾಡ್ಬೋದು. ಅಲ್ಲಿನ ನಮ್ಮ ವರ್ಕ್ ರಿಲೇಟೆಡ್ ಏನೇನು ಸಾಮಾನು ಇರ್ತಾವೆ ಸ್ಟೋರ್ ಮಾಡೋಕ್ಕೆ ಮ್ಯಾಲ್ ಒಂದು ಕಬರ್ಡ್ ಮತ್ತು ಸೈಡ್ಕನ್ನ ಒಂದು ಡ್ರಾವರ್ನು ಮಾಡ್ಸಾರು. ಈ ಮನೆಯೊಳಗೆ ಇರೋ ಎಲ್ಲ ರೂಮ್ಸು ಮಾಸ್ಟರ್ ಬೆಡ್ರೂಮ್ಸ್ ಇರೋದ್ರಿಂದ ಇದು ಅಟ್ಯಾಚ್ಡ್ ವಾಶ್ರೂಮ್. ಸೊ ಇದ್ರದ್ದು ನೀವು ಥೀಮ್ ನೋಡ್ಬೋದು. ನಾವು ಹೋಟೆಲ್ಸ್ ಅದು ಹೋಗ್ತೀವಲ್ವ ಆವಾಗೇನು ಟೈಲ್ಸ್ ಅದು ನೋಡ್ತೀವಿ, ಆ ಹೋಟೆಲ್ಸ್ ವಾಶ್ರೂಮ್ಸ್ ಒಳಗದು ಏನು ಯೂಸ್ ಮಾಡಿರ್ತಾರೋ ಸೇಮ್ ಅದ ಪ್ರಕಾರನ ಯೂಸ್ ಮಾಡಾರು. ಒಂಥರ ಒಳಗೂ ನೋಡ್ಬೋದು ಇವನ್ ವಾಶ್ರೂಮ್ನು ಎಷ್ಟು ಆ ಟೈಲ್ಸ್ದಿಂದ ಕ್ಲಾಸಿ ಲುಕ್ ಕೊಡಾಕತ್ತೈತಿ ಅಂತ. ಸೊ
ಒಂದು ಬೆಡ್ರೂಮ್ ಟೂರ್ ಆದಮೇಲೆ ವಾಪಸ್ ಮತ್ತು ನಾನು ಹಾಲ್ ಒಳಗೆ ಬಂದೀನಿ. ಸೊ ಇಲ್ಲಿ ಲೆಫ್ಟ್ ಮತ್ತು ರೈಟ್ ಎರಡು ಸೈಡ್ ನಮಗೆ ಮತ್ತು ಬೆಡ್ರೂಮ್ಸ್ ಸಿಗ್ತಾವು. ಸೊ ಆ ಪ್ಯಾಸೇಜ್ ಒಳಗನ ಏನು ವಾಕಿನ್ ಬರ್ತೈತಿ ಅಲ್ಲಿ ಒಂದು ಮತ್ತೊಂದು ಕಾಮನ್ ವಾಶ್ರೂಮ್ ಬರ್ತೈತಿ. ಸೊ ನೀವು ಇಲ್ಲಿ ಸಿಂಕ್ ಬೇಸಿನ್ದು ಒಂದು ಸ್ವಲ್ಪ ಕಲೆಕ್ಷನ್ಸ್ ನೋಡ್ಬೋದು. ಎಲ್ಲ ಕಡೆ ಬೇರೆ ಬೇರೆ ಬೇಸಿನ್ ಯೂಸ್ ಮಾಡೋರು. ಸೊ ದಟ್ ನಮಗೆ ಅದು ನಾವು ಒಂಥರ ಹೆಣ್ಮಕ್ಳು ನಮಗೆಲ್ಲ ಸೇರ್ತೈತಲ್ಲ ಒಂಥರ ಡಿಫ್ರೆಂಟ್ ಇರಬೇಕು ಅಂತ. ಸೊ ಆ ರೀತಿ ಕೂಡ ನಿಮ್ಗೊಂದು ಐಡಿಯಾ ಸಿಗ್ಬೋದು. ಲೈಟಿಂಗ್ ಸಿಸ್ಟಮ್ನು ಯುನೀಕ್ ಮಾಡ್ಸಾರು. ನಿಮಗೆ ಟ್ಯೂಬ್ಲೈಟ್ಸ್ ಅಂತ ಎಲ್ಲಿ ಸಿಗಂಗಿಲ್ಲ. ಈವನ್ ಆ ಟ್ಯೂಬ್ಲೈಟ್ ಕಾಣಂಗೂ ಇಲ್ಲ, ಲೈಟ್ ಎಲ್ಲಿಂದ ಬರ್ತೈತೆ ಅದು ಕಾಣಂಗೂ ಇಲ್ಲ, ಆ ರೀತಿ ಸಿಸ್ಟಮ್ ಮಾಡ್ಸಾರು. ಸೊ ಅದು ಒಂಥರ ಆಗಲೇ ಹೇಳಿದ್ದ ಪ್ರಕಾರ ನೋಡೋಕ್ಕಾಗಲಿ ಒಂದು ಫೀಲ್ ಆಗಲಿ ಒಂದು ಲಕ್ಸರಿಯಸ್ ಫೀಲ್ ಬರ್ತೈತಿ. ಆಮೇಲೆ ನಾನು ಈಗ ಬಂದೀನಿ ಸೆಕೆಂಡ್ ಬೆಡ್ರೂಮ್. ಸೊ ಬಂದ ತಕ್ಷಣ ಒಂದು ಸ್ಮಾಲ್ ವಾಕಿನ್ ಒಳಗನ ಫಸ್ಟ್ ನಮ್ಗೆ ಸಿಗ್ತೈತಿ ಅಟ್ಯಾಚ್ಡ್ ವಾಶ್ರೂಮ್. ಆಗಲೇ ರೂಮ್ ಒಳಗೆ ತೋರಿಸಿದ್ನಲ್ಲ ಹ್ಯಾಂಗಿಂಗ್ ಕಬರ್ಡ್, ಸೊ ಸೇಮ್ ಹ್ಯಾಂಗಿಂಗ್ ಕಬರ್ಡ್ನು ಈ ಬೆಡ್ರೂಮ್ ಒಳಗೂ ಸಿಗ್ತೈತಿ. ಕಬರ್ಡ್ ಮುಂದನ ಡ್ರೆಸ್ಸಿಂಗ್ ಟೇಬಲ್ ಬರ್ತೈತಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ದು ಒಂದು ಸ್ವಲ್ಪ ಥೀಮ್ ನೋಡ್ಬೋದು, ಡಿಫ್ರೆಂಟ್ ಐತಿ. ಸೊ ಎಲ್ಲಿ ಬೆಡ್ರೂಮ್ದು ಥೀಮ್ ಹೆಂಗೈತಿ ಆ ಥೀಮ್ಗೆ ಹೆಂಗೆ ಮ್ಯಾಚ್ ಆಗ್ತೈತಿ ಅದ್ರ ಪ್ರಕಾರ ಡ್ರೆಸ್ಸಿಂಗ್ ಮಾಡ್ಸಾರು. ಸೊ ಇಲ್ಲಿನೂ ಮಿರರ್ ಹಿಂದ್ಗಡೆ ಒಂದು ಸ್ಮಾಲ್ ಕಬರ್ಡ್ ಸಿಗ್ತೈತಿ. ಸೊ ದ್ಯಾಟ್ ನಾವು ನಮ್ಮ ಏನು ಮಟೀರಿಯಲ್ ಇರ್ತೈತಿ ಏನು ಸಾಮಾನುಗಳು ಇರ್ತೈತಿ ಅದನ್ನು ಸ್ಟೋರ್ ಮಾಡ್ಬೋದು. ಸೊ ಇಲ್ಲಿನೂ ಬೆಡ್ ನೋಡ್ಬೋದು, ಹಿಂದೂ ವಾಲ್ ಆರ್ಟ್ ಐತಿ. ಸೊ ಸೇಮ್ ಅನ್ನೋ ಥೀಮ್ ಯೂಸ್ ಮಾಡೋರು ಎಲ್ಲ ಕಡೆ, ಬಟ್ ಒಂದು ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಐತಿ. ಇಲ್ಲಿನೂ ನೀವು ಯುನೀಕ್ ಆ್ಯಂಟಿಕ್ ಪೀಸಸ್ ನೋಡ್ಬೋದು, ಅದರಿಂದ ಒಂಥರ ಮಸ್ತ್ ಲುಕ್ ಸಿಗ್ತೈತಿ. ಸೊ ಸ್ಮಾಲ್ ಪೀಸಸ್ ಅದಾವು, ಬಟ್ ಒಂದು ಮನಿದೇನು ಬ್ಯೂಟಿನೆಸ್ ಇರ್ತೈತಲ್ಲ ಅದ್ರೊಳಗೆ ಒಂದು ಏನಪ್ಪ ಒಂದು ವ್ಯಾಲ್ಯೂ ಅಡಿಷನ್ ಮಾಡಾಕತ್ತಿದ್ದು ಅಂತ ಹೇಳ್ಬೋದು. ಭಾಳ ಅಂದ್ರೆ ಭಾಳ ಅಟ್ರಾಕ್ಟ್ ಮಾಡಾಕತ್ತಿತ್ತು ಇದು ಎಲ್ಲ. ಸೆಂಟರ್ಗೆ ಒಂದು ಡೆಸ್ಕ್ ಗತ್ಲೆನ ಮಾಡಾರು, ಅಲ್ಲಿ ಬೇಕಾದ್ರೆ ನಾವು ವರ್ಕ್ ಮಾಡ್ಬೋದು, ಅದರ್ವೈಸ್ ನಮ್ಮದು ಏನಾದರೂ ಬೇರೆ ಸಾಮಾನದು ಇದ್ದು ಅಂದ್ರೆ ಅದ್ರ ಪ್ರಕಾರನೂ ನಾವು ಯೂಸ್ ಮಾಡ್ಬೋದು. ರೂಮ್ ಎಷ್ಟು ಸ್ಪೇಷಿಯಸ್ ಐತಿ ಅದನ್ನು ನೀವು ನೋಡ್ಬೋದು. ಪ್ಲಸ್ ವಿಂಡೋನು ನೋಡ್ಬೋದು, ಸೇಮ್ ಆಗಲೇ ಹೇಳಿದ್ದ ಪ್ರಕಾರ ಸೇಮ್ ದೊಡ್ಡ ವಿಂಡೋ ಬರ್ತಾವು. ಸೊ ಇಲ್ಲಿ ಎರಡು ವಾರ್ಡ್ರೋಬ್ ಬರ್ತಾವೆ, ದೊಡ್ಡ ವಾರ್ಡ್ರೋಬ್ ಅದಾವೆ, ಫುಲ್ ಸ್ಪೇಷಿಯಸ್ ಅದಾವು. ಸೆಂಟ್ರಕ್ಕೆ ಒಂದು ಸ್ಮಾಲ್ ಟಿ ವಿ ಯೂನಿಟ್ ಬರ್ತೈತಿ, ಅಲ್ಲಿ ಬೇಕಾದರೆ ನಾವು ಮತ್ತೆ ಟಿ ವಿ ಸೆಟಪ್ಪು ಮಾಡ್ಬೋದು. ಸೊ ಹೀಗಾಗಿ ಎಲ್ಲನೂ ನೀಟಾಗಿ ಸ್ಪೇಷಿಯಸ್ ಆಗಿ ಎಲ್ಲ ಸಾಮಾನಿಗೆ ಏನೇನು ಬೇಕೋ ಅದು ಎಲ್ಲ ಪ್ರಾಪರಾಗಿ ಜಾಗ ಬಿಟ್ಟರು. ಈ ಬೆಡ್ರೂಮದ ನಂತರ ನಮ್ಮ ಲಾಸ್ಟ್ ಮತ್ತು ನಮ್ಮ ಮೇನ್ ಸ್ಪೆಷಲ್ ಹರ್ಷು ಮತ್ತು ಓಮ್ ರೂಮ್, ಕಿಡ್ಸ್ ರೂಮಿಗೆ ನಾವು ಬಂದೀವಿ. ಕಿಡ್ಸ್ ರೂಮ್ ಅಂತ ಹೇಳಕ್ಕಷ್ಟ, ಅದೂ ಸೇಮ್ ಮಾಸ್ಟರ್ ಬೆಡ್ರೂಮ್ ಗತ್ಲೆನ ಐತಿ. ಸೊ ಬಂದ ತಕ್ಷಣ ಇಲ್ಲಿನೂ ನಮಗೆ ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತೈತಿ. ಒಂದು ಮೇನ್ ಈ ಮನಿದು ನೀವು ಸ್ಪೆಷಾಲಿಟಿ ನೋಡ್ಬೋದು, ಎಲ್ಲ ಕಡೆ ಫುಲ್ ವಾರ್ಡ್ರೋಬ್ ಐತಿ, ಎಲ್ಲ ಫುಲ್ ಮನಿ ಫರ್ನಿಶ್ಡ್ ಐತಿ, ಎಲ್ಲ ರೂಮ್ ಒಳಗೂ ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾವು. ಬಟ್ ಸ್ಟಿಲ್ ಮನಿ ಎಷ್ಟು ಸ್ಪೇಷಿಯಸ್ ಐತಿ, ಎಷ್ಟೊಂದು ಜಾಗ ನಮಗೆ ಸಿಗಾಕತ್ತೈತಿ. ಸೊ ಒಂಥರ ಭಾಳ ಮಸ್ತ್ ಅನಿಸ್ತೈತಿ, ಅಡ್ಡಾಡಕ್ಕೆ ಓಡಾಡಕ್ಕೆ ಎಲ್ಲಿ ಏನು ಕಂಜೆಸ್ಟೆಡ್ ಅಂತ ಅನ್ಸಂಗಿಲ್ಲ. ಸೇಮ್ ಅದು ನಾವು ಸೆಕೆಂಡ್ ಬೆಡ್ರೂಮ್ ಒಳಗೆ ಹೆಂಗೆ ನೋಡಿದ್ವಿ ಅದೇ ರೀತಿ ಡ್ರೆಸ್ಸಿಂಗ್ನು ಇಲ್ಲಿನೂ ಬರ್ತೈತಿ. ಇನ್ನೂ ಒಂದು ಮನೆ ಒಳಗೆ ಎಲ್ಲ ಕಡೆ ನೀವು ನೋಡ್ಬೋದು ವುಡನ್ ಫ್ಲೋರಿಂಗ್ ಐತಿ. ವುಡನ್ ಫ್ಲೋರಿಂಗ್ ಯಾಕೆ ಮಾಡಿಸ್ತಾರು ಅಂತ ನಾನು ಕೇಳಿದ್ದಕ್ಕೆ ಹೇಳಿದರು, ಮಳೆಗಾಲ ಇರಲಿ ಅಥವಾ ಬಿಸಿಲಿರಲಿ ಅಥವಾ ಥಂಡಿ ಇರಲಿ, ಯಾವುದೂ ಟೆಂಪ್ರೇಚರ್ದು ಏನು ಫ್ಲೋರ್ ಐತಲ್ಲ ಅದ್ರ ಮೇಲೆ ಏನೂ ಇಂಪ್ಯಾಕ್ಟ್ ಆಗಂಗಿಲ್ಲ. ಮೋಸ್ಟ್ಲಿ ಜನರಲಿ ನಮ್ದು ಹೆಂಗೆ ಆಗ್ತೈತಿ ಅಂದ್ರೆ ಥಂಡಿ ಒಳಗೆ ಎಲ್ಲ ಫರ್ಶಿ ಕಂಪ್ಲೀಟ್ ತಂಪ್ ಆಗಿಬಿಡ್ತಾವು, ಆಮೇಲೆ ಬ್ಯಾಸ್ಗ್ಯಾಗ ಫುಲ್ ಶೆಕೆ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಈ ರೀತಿ ಯಾವುದೂ ಟೆಂಪ್ರೇಚರ್ದ ಅದ್ರ ಮೇಲೆ ಏನೂ ಇಂಪ್ಯಾಕ್ಟ್ ಆಗಂಗಿಲ್ಲ. ಫ್ಲೋರ್ದೇನು ಟೆಂಪ್ರೇಚರ್ ಇರ್ತೈತಿ ಅದು ಯಾವಾಗಲೂ ನ್ಯೂಟ್ರಲ್ ಅನ್ನ ಉಳಿತೈತಿ, ಹೀಗಾಗಿ ವುಡನ್ ಫ್ಲೋರಿಂಗ್ ಮಾಡಿಸ್ತಾರು. ಸೊ ಮನಿ ಫುಲ್ ಎಲ್ಲ ವುಡನ್ ಫ್ಲೋರಿಂಗ್ ಐತಿ. ಈ ವಾರ್ಡ್ರೋಬ್ ಒಳಗೆ ನನಗೂ ಈ
ಈ ರೀತಿ ರ್ಯಾಕ್ಸ್ ಭಾಳ ಲೈಕ್ ಅದು ನಮ್ಮ ಐರನ್ ಕ್ಲಾತ್ಸ್ ಎಲ್ಲ ನಾವು ನೀಟಾಗಿ ಇಲ್ಲಿ ಸ್ಟೋರ್ ಮಾಡ್ಬೋದು. ಪ್ಲಸ್ ಈಗ ಮಾರ್ಕೆಟ್ ಒಳಗೆ ಸ್ಮಾಲ್ ಪೌಚಸ್ ಡಿಫ್ರೆಂಟ್ ಸ್ಟೋರೇಜ್ ಬ್ಯಾಗ್ಸ್ ಸಿಗ್ತಾವೆ. ಸೊ ಅದನ್ನೆಲ್ಲ ನಾವು ನೀಟಾಗಿ ಇಲ್ಲಿ ಅರೇಂಜ್ ಮಾಡಿ ಇಟ್ಕೋಬೋದು. ಸೊ ಇದು ಹರ್ಷು ಮತ್ತು ಓಮ್ದು ವಾರ್ಡ್ರೋಬ್ ಫುಲ್ ದೊಡ್ಡದೈತಿ. ಈಗ ಸದ್ಯ ಆನ್ಲೈನ್ ಜಮಾನ ಐತಿ. ಸಣ್ಣ ಮಕ್ಕಳದಿಂದ ಈಗ ಆನ್ಲೈನ್ ಸ್ಕೂಲಿಂಗ್ ಸ್ಟಾರ್ಟ್ ಆಗೈತಿ. ಸೊ ಎಲ್ಲರಿಗೂ ಒಂದು PC ಸೆಟಪ್ ಆಗಿರ್ಬೋದು ಅಥವಾ ಒಂದು ಪರ್ಸ್ನಲ್ ಸ್ಕೂಲ್ ಸೆಟಪ್ ಆಗಿರ್ಬೋದು ಬೇಕೇ ಬೇಕಾಗ್ತೈತಿ. ಹೀಗಾಗಿ ಬೆಡ್ ದೆನ್ ಫ್ರಂಟ್ ಏರಿಯಾ ಬರ್ತೈತಿ, ಅಲ್ಲಿ ಒಂದು PC ಸೆಟಪ್ ಮಾಡೋಕ್ಕಂತ ಒಂದು ಡೆಸ್ಕ್ ಥರ ಮಾಡ್ಸಾರು. ಸೊ ಅಲ್ಲಿ ಲ್ಯಾಪ್ಟಾಪ್ ಇಟ್ಕೋಬೋದು ಅಥವಾ ಕಂಪ್ಯೂಟರ್ ಸೆಟಪ್ ಮಾಡ್ಕೋಬೋದು ಅಥವಾ ಸ್ಕೂಲ್ಗಾಗಿ ಬುಕ್ಸ್ ಅದು ಬರ್ಕೋತಾ ಆ್ಯಸ್ ಅ ಸ್ಟಡಿ ಟೇಬಲ್ ಗತ್ಲೇನು ನಾವು ಯೂಸ್ ಮಾಡ್ಬೋದು. ಸೊ ಇದನ್ನು ನೋಡ್ಬೋದು, ಫುಲ್ ಸ್ಪೇಷಿಯಸ್ ಐತಿ. ಮ್ಯಾಲನ ಕಬರ್ಡ್ಸ್ ಮಾಡ್ಸಾರು ಸೊ ದಟ್ ಅದರ ರಿಲೇಟೆಡ್ ಸಾಮಾನು ನಾವು ಅಲ್ಲಿನ ಸ್ಟೋರ್ ಮಾಡಿದ್ವಂದ್ರೆ ನಮಗೆ ಸಿಗಾಕೋದು ಈಸಿ ಆಗ್ತೈತಿ ಅಂತ. ಸೊ ಈ ರೂಮ್ ಒಳಗೂ ಒಂದು ದೊಡ್ಡದು ವಿಂಡೋ ಬರ್ತೈತಿ. ಇಲ್ಲಿನೂ ಒಂದು ಸ್ಮಾಲ್ ಕಟ್ಟಿಗತ್ಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ತೊಗೊಂಡಾರು. ಸೊ ಆರಾಮ್ಸೆ ನಾವು ಇಲ್ಲಿನೂ ವಿಂಡೋ ಒಳಗೆ ಕುತ್ಕೊಂಡು ಒಂದು ನೇಚರ್ ವ್ಯೂ ಆಗಿರ್ಬೋದು ಅಥವಾ ಒಂದು ಕ್ವಾಲಿಟಿ ಟೈಮ್ ಆಗಿರ್ಬೋದು ಸ್ಪೆಂಡ್ ಮಾಡ್ಬೋದು. ಅಮಿತಣ್ಣ ಮತ್ತು ಸರಿತಾ ಮಾಮಿಯವರ ಕಂಪ್ಲೀಟ್ ಹೌಸ್. ನನಗಂತೂ ಪರ್ಸನಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ, ಲೈಕ್ ಆಗೈತಿ. ಪ್ಲಸ್ ನನಗೆ ನಾವು ಮನೆ ಕಟ್ಸಾಕತ್ತೀವಿ, ಹಿಂಗಾಗಿ ಬಹಳಷ್ಟು ಹೊಸ ಐಡಿಯಾಸ್ ಸಿಕ್ಕು. ಯಾವ ರೀತಿ ಇರ್ತೈತಿ, ಯಾವ ರೀತಿ ಮಾಡಿದ್ರೆ ಯಾವ ಸ್ಪೇಸ್ ಅನ್ನ ನಾವು ಹೆಂಗ್ ಯೂಸ್ ಮಾಡ್ಕೋಬಹುದು ಅಂತ. ಹೋಪ್ ಸೊ ನಿಮ್ಗೂ ಈ ಮನಿ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ. ನಿಮಗ್ ಈ ಮನಿ ಹೆಂಗ್ ಅನಿಸ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಹೇಳ್ರಿ. ಇನ್ನೂ ತನ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗ. ಪ್ಲಸ್ ಈ ವಿಡಿಯೋನ ಎಲ್ಲ ನಿಮ್ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್, ಸ್ಪೆಷಲಿ ಯಾರಾದ್ರೂ ಮನಿ ನೋಡಕತ್ತಿದ್ರು, ಕಟ್ಟಿಸ್ಬೇಕು ಅಂತ ಪ್ಲಾನ್ ಮಾಡಕತ್ತಿದ್ರ ಅವ್ರ ಜೊತೆ ಖಂಡಿತ ಶೇರ್ ಮಾಡ್ರಿ. ಬಾಯ್ ಬಾಯ್.